ಹುಬ್ಬಳ್ಳಿಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿವಸ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಅವರು ಪೂರ್ವಾಪರವನ್ನ ಯೋಚನೆ ಮಾಡಲಾದ ನೇರವಾಗಿ ಯಾವ ಮಹಿಳೆಯನ್ನ ಬಂಧನ ಆಗಿತ್ತೋ ಆ ಮಹಿಳೆನೇ ಬಟ್ಟೆ ಬಿಚ್ಕೊಂಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಯಾರು ಈ ತಪ್ಪಿಸಿದವರು ಯಾವಾಗ ಅವರೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಂಥವ್ರು. ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಾಗ ಈ ರೀತಿಯಾದಂತ ಕೃತ್ಯ ಆದಾಗ ಅವ್ರು ಹೇಳುದು ಆ ಮಹಿಳೆನೇ ಮಾಡ್ಯಾಳ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಹಾಗಾದ್ರೆ ಅವರೇ ಮಾಡ್ಕೊಂಡ್ರ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಏನು ಒಳಗಡೆ ವ್ಯಾನ್ ನಲ್ಲಿ ಇರ್ತಕ್ಕಂಥ ಪೊಲೀಸರು ಏನ್ ನೋಡ್ತಾ ಇದ್ರ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳುವಂತ ಇವತ್ತು ಆಗ್ತಾ ಇದೆ. ಯಾಕಂದ್ರೆ ಪೊಲೀಸರ ಕಮಿಷನರ್ ಹೇಳಿಕೆಯಿಂದ ಇದಕ್ಕೆ ಬಹಳಷ್ಟು ಬೇರೆ ಬೇರೆ ರೂಪದಲ್ಲಿ ಇವತ್ತು ಪ್ರಯತ್ನಗಳು ಆಗ್ತಾ ಇದ್ದಾವೆ. ಹೀಗಾಗಿ ನಾವು ವಿನಂತಿ ಮಾಡಿದಾಗ ಈಗ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇವರು ಸೋಮೋಟೋ ಕೇಸನ್ನು ಕೂಡ ಇವತ್ತು ಅದರ ದಾಖಲಾತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಈಗಾಗಲೇ ನಮ್ಮ ಕರ್ನಾಟಕದ ಡಿಜಿ ಅವ್ರಿಗೆ ಕೂಡ ಇದನ್ನ ಕಳಿಸುವಂತದ್ದು ಮಾಡಿ ಇದನ್ನು ಫೇರ್ ಆಗಿ ಎಲ್ಲ ಎನ್ಕ್ವೈರಿ ಆಗ್ಬೇಕಂತಕ್ಕಂಥ ವಿವರಣೆಯನ್ನು ಕೂಡ ಅವ್ರು ಕೇಳಿದ್ದಾರೆ. ಏನಾಗಿದೆ ಅಂತಕ್ಕಂಥ ಸಂಪೂರ್ಣ ವಿವರಣೆಯನ್ನು ಕೂಡ ಕೇಳಿದ್ದಾರೆ. ಮತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಆರ್ ಅಶೋಕ್ ಅವರು ಕೂಡ ನಾಳೆ ಹುಬ್ಳಿಗೆ ಈ ಗಲಭೆಗೆ ಸಂಬಂಧಪಟ್ಟಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರು ಕೂಡ ನಾಳೆ ಹುಬ್ಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ತದನಂತರ ಉಳಿದ ಏನೇನು ಆಗಿದೆ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೇವೆ. ದುರ್ದೈವದ ಸಂಗತಿ ಅಂದ್ರೆ ಇವತ್ತು ಕಾಂಗ್ರೆಸ್ಸಿನ ಅನೇಕ ನಾಯಕರು ಹೋಗಿ ಅವ್ರ ಕಾರ್ಪೊರೇಟರ್ನ ಬಂಧನ ಮಾಡಬೇಡ್ರಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ. ನಾನು ಕೇಳಕ್ ಇಚ್ಛೆ ಪಡ್ತೀನಿ, ಇಲ್ಲಿವರೆಗೂ ಕೂಡ ಅವರ ಕಾರ್ಪೊರೇಟರ್ ಈ ಮರ್ಯಾದಾಸ್ ಅಂತಕ್ಕಂಥ ನಮ್ಮ BLA2 ಮೇಲೆ 4 FIR ಗಳನ್ನ ಮಾಡಿಸಂತ ಮಾಡಿದ್ದಾರೆ. ಆದ್ರೆ ನಾವ್ ಯಾರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ದಿಲ್ಲ. ನಿಮ್ದೇನ್ ಕಾಯ್ದೆ ಕಾನೂನು ಐತೆ ಆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ರಿ ಅಂತ ಹೇಳಿದ್ವಿ. ಆದ್ರೆ ಇವತ್ತು ಕಾಂಗ್ರೆಸ್ ನಾಯಕರು ಹೋಗಿ ಅಲ್ಲಿ ಅವ್ರ ಕಾರ್ಪೊರೇಟರ್ ಅನ್ನ ಬಂಧಿಸಬೇಡ್ರಿ ಅಂತ ಹೇಳುವ ಮುಖಾಂತರ ಅವ್ರ ಕಾರ್ಪೊರೇಟರ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ಎಷ್ಟಿತ್ತು ಅಂತಕ್ಕಂಥದನ್ನ ಸಾಬೀತು ಮಾಡುವಂತ ಪ್ರಯತ್ನ ಅವರೇ ಮಾಡಿದ್ದಾರೆ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಲಗ್ಗಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.